ಬಾಗೇಪಲ್ಲಿ ಕೆಲ ತಿಂಗಳ ಹಿಂದೆ ಅಪಘಾತದಲ್ಲಿ ಮರಣ ಹೊಂದಿದ್ದ ಯುವ ಪತ್ರಕರ್ತ ಮಾಡಾಪಲ್ಲಿ ನರಸಿಂಹಮೂರ್ತಿಯವರ ಕುಟುಂಬದ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ವೆಚ್ಚವನ್ನು ಜೈ ಫೌಂಡೇಶನ್ನಿಂದ ಸಹಾಯ ನೀಡಲಾಗುವುದು ಎಂದು ಅಧ್ಯಕ್ಷರಾದ ಜಯಕುಮಾರ್ ಅವರು ತಿಳಿಸಿದರು. ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ತಾಲೂಕು ಘಟಕದ ವತಿಯಿಂದ ಪತ್ರಿಕಾ ದಿನಾಚರಣೆಯ ಹಾಗೂ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ಜೈ ಫೌಂಡೇಶನ್ ಅಧ್ಯಕ್ಷರಾದ ಜಯಕುಮಾರ್ ಅವರು ಮಾತನಾಡಿ, ಪತ್ರಕರ್ತರು ಪ್ರಾಮಾಣಿಕವಾಗಿ ಸಮಾಜ ಸೇವೆಯನ್ನ ಮಾಡುತ್ತಿದ್ದಾರೆ. ಆದರೆ ಪತ್ರಕರ್ತರಿಗೆ ಸರ್ಕಾರವು ಹೆಚ್ಚು ಸೌಲಭ್ಯಗಳನ್ನು ನೀಡಬೇಕು. ಏಕೆಂದರೆ ಈ ಹಿಂದೆ ತಾಲೂಕಿನ ಮಾಡಾಪಲ್ಲಿ ಗ್ರಾಮದ ವಿಜಯ ಕರ್ನಾಟಕ ಪತ್ರಿಕೆ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದ ನರಸಿಂಹಮೂರ್ತಿ ಎಂಬುವವರ ಅಪಘಾತದಲ್ಲಿ ಮೃತಪಟ್ಟಿರುವುದು ಅತ್ಯಂತ ದುಃಖದ ವಿಚಾರವಾಗಿದೆ. ಆದ್ದರಿಂದ ಅವರ ಕುಟುಂಬದ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸದ ವೆಚ್ಚವನ್ನು ನಮ್ಮ ಜೈ ಫೌಂಡೇಶನ್ನಿಂದ ಸಹಾಯ ಮಾಡಲಾಗುವುದು ಎಂದರು. ನಂತರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ತಾಲೂಕಿನಲ್ಲಿ ನೂತನ ಅಧ್ಯಕ್ಷರಾದ BA ಬಾಬುಜಾನ್ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿರುವುದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಿಗೆ 10 ಲಕ್ಷ ರೂಪಾಯಿಗಳ ಜೀವ ವಿಮೆ ಬಾಂಡ್ ನೀಡಲಾಯಿತು. ಪತ್ರಿಕಾ ವಿತರಕರಿಗೆ ಉಚಿತವಾಗಿ ಲೇಬರ್ ಕಾರ್ಡ್ಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ BR ನರಸಿಂಹನಾಯ್ಡು, ಕಾನಿಪ ಧ್ವನಿ ನೂತನ ಅಧ್ಯಕ್ಷ BA ಬಾಬಾಜಾನ್, ರೈತ ರಾಜ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ, ರೈತ ಸಂಘ ರಾಜ್ಯ ಮುಖಂಡರು ಉಮಾದೇವಿ, ಕರವೇ ಕನ್ನಡಿಗರ ಸಾರಥ್ಯದಲ್ಲಿ ಜಿಲ್ಲಾ ಉಪಾಧ್ಯಕ್ಷರು R ರವೀಂದ್ರ, ದಲಿತ ಮುಖಂಡರಾದ BV ವೆಂಕಟರಮಣ, ಕಸಾಪ ಅಧ್ಯಕ್ಷ ಚಿನ್ನಿ ಕೈವಾರಮಾಯ, ಕಾನಿಪ ಜಿಲ್ಲಾ ಅಧ್ಯಕ್ಷ ಮುದ್ದು ಕೃಷ್ಣ, ಕರ್ವೆ ಅಧ್ಯಕ್ಷ ಹರೀಶ್, ರೈತ ಸಂಘ ಜಿಲ್ಲಾಧ್ಯಕ್ಷರಾದ ಗೋವಿಂದ ರೆಡ್ಡಿ, ಗುಡಿಬಂಡೆ ಅಂಬಿಕಾ ಸುದರ್ಶನ್, ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಈಶ್ವರ ರೆಡ್ಡಿ, ರೈತ ಸಂಘ ರಾಜ್ಯ ಮುಖಂಡರಾದ ಹೆಬ್ಬಾರಿ ಮುನಿಯಪ್ಪ, ಸುಮನ್ TV ಬಾಲಾಜಿ, ವೈದ್ಯರಾದ ಮುಬಾರಕ್, ಕಾನಿಪ ಧ್ವನಿ ಜಿಲ್ಲಾ ಮುಖಂಡರಾದ ಪುಟ್ಟರಂಗಯ್ಯ, ನರಸಿಂಹಮೂರ್ತಿ ಮತ್ತಿತರರು ನೂರಾರು ಪತ್ರಕರ್ತರು ಹಾಜರಿದ್ದರು. ವರದಿ R ರವೀಂದ್ರ, ಪ್ರಜಾಪವರ್ TV, ಬಾಗೇಪಲ್ಲಿ. ಡ್ರೈವರ್ ಅಸೋಸಿಯೇಷನ್ ಅಧ್ಯಕ್ಷನಾಗಿದೆ. ನಾನು ಯಾಕೆ ಹೇಗೆ ಸಂಘಟನೆ ಬಗ್ಗೆ ನಾನು ನಾಚಿಕೆ ಇಲ್ಲ. ಡ್ರೈವರ್ಸ್ ಅಸೋಸಿಯೇಷನ್ ಬಗ್ಗೆ ನಮ್ಮ ಲೇಬರ್ಸ್ ಇದರಲ್ಲೆಲ್ಲ ರಿಜಿಸ್ಟ್ರೇಷನ್ ಮಾಡಿ ಅವ್ರಿಗೇನೋ ಒಂದು ಅನುಕೂಲ ಮಾಡಬೇಕಂತ ಆ ಮನೋಭಾವ, ಆ ತತ್ವ ಇರಬೇಕು ಮನಸ್ಸಿನಲ್ಲಿ. ಏನು ಶೈಕ್ಷಣಿಕವಾಗಿ ಈ ನಿಮ್ಮ ಸಹಕಾರವನ್ನು ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ನಾನು ಬಳಸುತ್ತೀನಿ ಅಂತ ಹೇಳ್ತೀನಿ. ಇದೇ ರೀತಿ ಹಲವಾರು ಕುಟುಂಬಗಳ ಜೊತೆ ನಾವೆಲ್ಲ ನಿಲ್ಲುವಂಥ ಕೆಲಸ ಆಗ್ತೇವೆ ಅಂತಲೇ ಇವತ್ತೇನು ಕಾರ್ಯಕರ್ತರ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅನ್ನೋ ಸಂಘಟನೆ ಇದೆ. ಅದೊಂದು ನಾವು ಎಲ್ಲರೂ ಕುಂಗಲಿಸಿ ಇವತ್ತು ಏನು ನೈಜ ಪತ್ರಕರ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಹಲವಾರು ಪತ್ರಕರ್ತರ ಮಿತ್ರರಿದ್ದಾರೆ. ನೈಜವಾದ ಪತ್ರಕರ್ತರು ಇವತ್ತು ಬೆಳಕು ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇವತ್ತು ಎಲ್ಲರೂ ತಾಲೂಕಿನಲ್ಲಿ ಒಗ್ಗೂಡಿ ಇವತ್ತು ನಾನು ಬೇರೆ ನೀನು ಬೇರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪತ್ರಕರ್ತರು ಮುಂದೆ ಪತ್ರಕರ್ತರು ಶಾಶ್ವತವಾಗಿರ್ತಾರೆ. ಸಮಾಜದವರೇ, ಅಧಿಕಾರಿಗಳು ಶಾಶ್ವತ ಅಧಿಕಾರವಲ್ಲ, ಅಧಿಕಾರಿಗಳು ಶಾಶ್ವತಗಳಿಲ್ಲ. ಪತ್ರಕರ್ತರು ಕೊನೆ ಉಸಿರು ಪತ್ರಕರ್ತರು ನೋಡಿ. ಇವತ್ತು ನಮ್ಮ ಜೊತೆಗಿಲ್ಲ ಆದರೂ ಕೂಡ ಅವರು ಪತ್ರಕರ್ತರು, ಅವರ ಒಂದು ಕುಟುಂಬ ನಮ್ಮ ಕುಟುಂಬ ಇದ್ದಂಗೆ ಅವ್ರ ಕುಟುಂಬದ ಒಂದು ಜೊತೆ ನಾವು ನಿಲ್ಲುವಂಥ ಕೆಲಸ ಮಾಡಬೇಕು. ಅದನ್ನು ಬಾಬಾಜಾನ್ ಅವರು ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ನಾನು ಅಭಿನಂದನೆ ತಿಳಿಸಿ ಮತ್ತು ಈ ಒಂದು ಕುಟುಂಬ ಜೊತೆಗೆ ನಾವು ನಿಲ್ಲುವಂಥ ಕೆಲಸ ಅಣ್ಣನಾಗಿ ಒಂದು ನಮ್ಮ ಕುಟುಂಬದ ರೀತಿಯಲ್ಲಿ ಒಂದು ನನ್ನ ತಂಗಿಯ ಮಕ್ಕಳನ್ನು ನೋಡೋದಕ್ಕಿಂತ ಅವ್ರ ಮಕ್ಕಳ ಒಂದು ಎಜುಕೇಶನ್ ಏನು ಬೇಕು ಅದನ್ನು ಸೌಲಭ್ಯದಿಂದ ನಾವು ಜೈ ಫೌಂಡೇಶನ್ ಸಂಸ್ಥೆ ಕಡೆಯಿಂದ ಒದಗಿಸ್ತೀನಿ. ಧನ್ಯವಾದಗಳು.